ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಪ್ರೊಬ್ಯಾಬಿಲಿಟಿಯ 3 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ ಸ್ಟೂಡೆಂಟ್ಸು, ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ 2 ಮಾರ್ಕ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ 25 ಪ್ಲಸ್ ಡಿಸ್ಟ್ರಿಕ್ಟ್ ಇದು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ ಇದು ಇದೆ. ಅಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡಿ. ಆ್ಯನ್ ಇನ್ಶೂರೆನ್ಸ್ ಕಂಪನಿ ಇನ್ಶೂರ್ಡ್ 2000 ಸ್ಕೂಟರ್, 4000 ಕಾರ್ ಡ್ರೈವರ್ಸ್ ಆ್ಯಂಡ್ 6000 ಟ್ರಕ್ ಡ್ರೈವರ್ಸ್. The probability of an accidents are 0.01, 0.03 and 0.15 respectively. One of the insured person meets with an accident. What is the probability that he is a scooter driver? ಇದೊಂದು ಕ್ವಶನನ್ನು ಮಾರ್ಚ್ 2015 ಮಾರ್ಚ್ 2019 ಕೊಟ್ಟಿದ್ದಾರೆ. ಪ್ಲಸ್ ಡಿಸ್ಟ್ರಿಕ್ಟಲ್ಲೂ ಕೇಳಿದ್ದಾರೆ. ಅದು ನಾನು ನಿಮಗೆ ಕೆಳಗಡೆ ಯಾವ ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಅದನ್ನು ಹೇಳ್ತೇನೆ ನೋಡಿ. ಇಲ್ಲಿದೆ ನೋಡಿ, ಆ್ಯನ್ ಇನ್ಶೂರೆನ್ಸ್ ಕಂಪನಿ ಇನ್ಸೂರ್ಡ್. ಸೇಮ್ ಕ್ವಶನ್ ಸ್ಟೂಡೆಂಟ್ಸು. ಚಿತ್ರದುರ್ಗದಲ್ಲಿ ಕೇಳಿದ್ದಾರೆ, ಗದಗದಲ್ಲಿ ಕೇಳಿದ್ದಾರೆ, ಮೈಸೂರಲ್ಲಿ ಕೇಳಿದ್ದಾರೆ. ಓಕೆ, ಸೇಮ್ ಕ್ವಶನ್. ಓಕೆ, ನಾನು ಅದನ್ನು ಸಪ್ರೇಟಾಗಿ PDF ಮಾಡಿದ್ದೀನಿ, ಬಟ್ ಎರಡೂ ಸೇಮ್ ಕ್ವಶನ್. ಓಕೆ, ಸೊ ಟೋಟಲಾಗಿ ಇಲ್ಲಿ ನಮ್ಮದು ಇಲ್ಲಿ 9 ಕ್ವಶನ್ಸ್ ಇದೆ, ಇಲ್ಲಿ ಒಂದು 9 ಕ್ವಶನ್ 18 ಕ್ವಶನ್ಸ್ ಇದೆ. ಬಟ್ ಎಲ್ಲ 18 ಇಲ್ಲ, ಅರೌಂಡ್ ಒಂದು 10 to 15 ಕ್ವಶನ್ಸ್ ಇದೆ ಅಷ್ಟೇ, ಆಯಿತಾ. ಬಿಕಾಸ್ ಸೇಮ್ ಕ್ವಶನ್ಸನ್ನು ಅಲ್ಲಿ ಡಿಸ್ಟ್ರಿಕ್ಟಲ್ಲಿ ಕೇಳಿದ್ರೆ ನಾನು ಸಪ್ರೇಟಾಗಿ ಮಾಡಿದ್ದೇನೆ ಅಷ್ಟೇ. ಸೆಕೆಂಡ್ ಕ್ವಶನ್, ಬಾಕ್ಸ್ 1 ಕಂಟೈನ್ಸ್ 2 ಗೋಲ್ಡ್ ಕಾಯಿನ್ಸ್ while another box 2 contains 1 gold and 1 silver coin. A person chooses a box at random and takes out a coin. If the coin is of gold, what is the probability that the other coin in the box is also gold? ಇದನ್ನು ಇವರು ಮಾರ್ಚ್ 2016 ಕೇಳಿದ್ದಾರೆ. ಓಕೆ, ಮಾರ್ಚ್ 2016 ಕೇಳಿದ್ದಾರೆ. ಓಕೆ, ಯಾವ ಡಿಸ್ಟ್ರಿಕ್ಟಲ್ಲಿ ಕೇಳಿದರೆ ಇಲ್ಲ, ಯಾವ ಡಿಸ್ಟ್ರಿಕ್ಟಲ್ಲಿ ಈ ಕ್ವಶನ್ ಕೇಳಲಿಲ್ಲ. ಇದನ್ನು ಕೇಳಿದ್ದು ಮಾರ್ಚ್ 2016. ಓಕೆ, ಸೊ ಅರೌಂಡ್ 8 years ಬ್ಯಾಕ್. ದೆನ್ ಗಿವನ್ ದ್ಯಾಟ್ ದ 2 numbers ಅಪಿಯರಿಂಗ್ ಆನ್ ಥ್ರೋಯಿಂಗ್ 2 dices ಆರ್ ಡಿಫ್ರೆಂಟ್. ಇದು ಕೊಟ್ಟಿದ್ದಾರಂತೆ. ಗಿವನ್ ದ್ಯಾಟ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಈವೆಂಟ್ ದ ಸಮ್ ಆಫ್ ದ ನಂಬರ್ ಆನ್ ದ ಡೈ ಈಸ್ 4. ಡೈಯನ್ನು ಥ್ರೋ ಮಾಡ್ತಾರಂತೆ. ಗಿವನ್ ದ್ಯಾಟ್ ದ 2 numbers ಅಪಿಯರಿಂಗ್ ಆನ್ ಥ್ರೋಯಿಂಗ್ 2 dice. 2 ಡೈಸನ್ನು ಥ್ರೋ ಮಾಡಿದಾಗ ಅವ್ರು ಕ್ವಶನ್ ಕೇಳಿದ್ದು ಸಮ್ ಆಫ್ ದ ನಂಬರ್ ಆನ್ ದ ಡೈ ಈಸ್ 4. ಇದು ಮಾರ್ಚ್ 2017 ಕೇಳಿದ್ದು. ಇದು ಆ್ಯಕ್ಚುಲಿ ಈಸಿ ಕ್ವಶನ್ನು. ನೆಕ್ಸ್ಟ್ ಕ್ವಶನ್, ಅ ಬ್ಯಾಗ್ ಕಂಟೈನ್ಸ್ 4 red 4 black balls. Another black contains 2 red 6 black balls. One of the 2 bags is selected at random and a ball is drawn from the bag which is found to be red. Find the probability that the ball drawn from the first bag. ಇದನ್ನು ಮಾರ್ಚ್ 2018 ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ 1 2025 ಮಾಡಲ್ ಕ್ವಶನ್ ಪೇಪರ್ 1 ಕೇಳಿದ್ದಾರೆ, ಆಯಿತಾ. ಸೇಮ್ ಕ್ವಶನ್ ಇಲ್ಲಿ ನೋಡಿ. ಅ ಬ್ಯಾಗ್ ಕಂಟೈನ್ 4 red balls 4 red balls ಆ್ಯಂಡ್ 2 red 6 black balls. ಅಂದರೆ ಅದರಲ್ಲಿ ಮತ್ತೆ ಅವರು ಇದನ್ನು ಕೊಟ್ಟಿದ್ದಾರೆ. ಸೇಮ್ ಕ್ವಶನ್, ನಂಬರ್ ಮೇ ಬಿ ಚೇಂಜ್ ಆಗ್ಬೋದು ಸ್ಟೂಡೆಂಟ್ಸು. ಸೇಮ್ ಕ್ವಶನ್, ನಂಬರ್ ಚೇಂಜ್ ಆಗ್ಬೋದು. ಇಲ್ಲಿ 4 red 4 black balls ಅಂತ ಹೇಳ್ತಾರೆ, ಅಲ್ಲೂ ಕೂಡ ಅಷ್ಟೇ ಇರೋದು, ಬಟ್ ಅದು ಚೇಂಜ್ ಆಗ್ಬೋದು. ಇದನ್ನೇ ನಾನು ಅಂತ ಹೇಳ್ತಾ ಇಲ್ಲ. ಓಕೆ, ಇದನ್ನು ಸೇಮ್ ಕ್ವಶನನ್ನು ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿಕ್ಕೋಡಿ, ಧಾರವಾಡ, ಹಾಸನ, ಕೊಪ್ಪಳ, ಹಾವೇರಿ, ಕಲಬುರಗಿ, ರಾಮನಗರ, ತುಮಕೂರು, ಉಡುಪಿ ಇಲ್ಲೆಲ್ಲ ಕೇಳಿದ್ದಾರೆ, ವಿಜಯಪುರ. ಓಕೆ, ಆಲ್ಮೋಸ್ಟ್ ಹೆಚ್ಚಿನ ಡಿಸ್ಟ್ರಿಕ್ಟಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಅದೇ ನಾನು ಹೇಳಿದ್ದೆಲ್ಲ, ಬಾಲ್ಸನ್ನು ಪಿಕ್ ಮಾಡೋ ಕ್ವಶನನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ, ಆಯಿತಾ. ನೆಕ್ಸ್ಟ್, ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್. ಇದು ಇಂಪಾರ್ಟೆಂಟ್ ಕ್ವಶನ್ನು. ಇದು ಕೂಡ ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3 out of 4 times. ಹೀ ಥ್ರೋಸ್ ಅ ಡೈಸ್ ಆ್ಯಂಡ್ ರಿಪೋರ್ಟ್ಸ್ ದ್ಯಾಟ್ ಇಟ್ ಈಸ್ ಅ 6. ಒಬ್ಬ ಇದ್ದಾನಂತೆ, ಅವನು 4 ಮಾತಾಡಿದರೆ 4ರಲ್ಲಿ 3 ಸತ್ಯ ಹೇಳ್ತಾನಂತೆ, 1 ಸುಳ್ಳು ಹೇಳ್ತಾನಂತೆ. ಆಮೇಲೆ ಒಂದು ಡೈಯನ್ನು ಥ್ರೋ ಮಾಡ್ತಾನಂತೆ, ಅವಾಗ ಹೇಳ್ತಾನಂತೆ ಇದು 6 ಅಂತ ಹೇಳ್ತಾನಂತೆ. ಅವ್ನು ಹೇಳ್ತಾರೋ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ಈಸ್ ಆ್ಯಕ್ಚುಲಿ 6. ಅದರ ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಮಾರ್ಚ್ 2020 ಕೇಳಿದ್ದಾರೆ. ಮಾಡಲ್ 2020 ಮಾಡಲ್ 1 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಮಾಡಲ್ 2 ಈ ವರ್ಷದ 2025 ಮಾಡಲ್ 2 ಕೇಳಿದ್ದಾರೆ. ಪ್ಲಸ್ ಇಲ್ಲಿದೆ ನೋಡಿ, ಬೀದರಲ್ಲಿ ಕೇಳಿದ್ದಾರೆ, ಬ್ಯಾಂಗ್ಳೂರು ರೂರಲಲ್ಲಿ ಕೇಳಿದ್ದಾರೆ, ಕೋಲಾರದಲ್ಲಿ ಕೇಳಿದ್ದಾರೆ, ರಾಯಚೂರಲ್ಲಿ ಕೇಳಿದ್ದಾರೆ, ಯಾದಗಿರಿಯಲ್ಲಿ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಒಂದು ಬ್ಯಾಗಿಂದ ರೆಡ್ ಬಾಲ್ ಬ್ಲ್ಯಾಕ್ ಬಾಲು, ಇನ್ನೊಂದು ಅ ಮ್ಯಾನ್, ಅದು ಎರಡನೇದು, ಆಯಿತಾ. ಇನ್ನೊಂದು ಇದು ಇಂಪಾರ್ಟೆಂಟು ಯಾವುದು, ಅ ಡೈ ಈಸ್ ಥ್ರೋನು, ಅದು ಇಂಪಾರ್ಟೆಂಟು. ಇನ್ಶೂರೆನ್ಸ್ ಕಂಪನಿ, ಆಯಿತಾ. ಈಗ ನೋಡಿ, ನಾನು ಇಲ್ಲಿ ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದೇನೆ, ಇದೆಲ್ಲ ಆ್ಯಕ್ಚುಲಿ ಒಂದೇ. ಇಲ್ಲಿ ನೋಡಿ, ಇನ್ಶೂರೆನ್ಸ್ ಕಂಪನಿ ಮೇಲಿದ್ದಿದ್ದೆ ಕ್ವಶನ್. ಇಲ್ಲಿ ನೋಡಿ, ಇನ್ಶೂರೆನ್ಸ್ ಮೇಲಿದ್ದಿದ್ದೆ ಕ್ವಶನ್. ಬ್ಯಾಗ್ 1 ಕಂಟೈನ್ 4 ಬ್ಲ್ಯಾಕ್ ಬಾಲು, ಅದು ಕೂಡ ಮೇಲಿದ್ದಿದ್ದೆ ಕ್ವಶನ್ 2. ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3, ಅದು ಮೇಲಿದ್ದ ಕ್ವಶನ್. ಇದೇನು ಎಕ್ಸ್ಟ್ರಾ ಇಲ್ಲ,
ಆಯಿತಾ. ನೆಕ್ಸ್ಟ್, ಅ ಫೇರ್ ಕಾಯಿನ್ ಆ್ಯಂಡ್ ಅನ್ಬಯಾಸ್ಡ್ ಡೈಸ್ ಆರ್ ಟೋಸ್ಡ್, ಲೆಟ್ ಎ ಬಿ ದ ಈವೆಂಟ್. ಇದರಲ್ಲಿ ಕಾಯಿನನ್ನು ಟಾಸ್ ಮಾಡ್ತಾ ಇದ್ದಾರಂತೆ, ಡೈಯನ್ನು ಇದು ಮಾಡ್ತಾ ಇದ್ದಾರಂತೆ, ಥ್ರೋ ಮಾಡ್ತಾ ಇದ್ದಾರಂತೆ. ಎ ಅಂದರೆ ಏನಂತ ಕೇಳಿದರೆ ಹೆಡ್ ಅಪಿಯರಿಂಗ್ ಆನ್ ದ ಕಾಯಿನು, ಬಿ ದ ಈವೆಂಟ್ 3 ಆನ್ ದ ಡೈ. ಅಂದರೆ ಏನು, ಡೈಯಲ್ಲಿ 3 ಬರೋದಂತೆ. ಚೆಕ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ ಆರ್ ನಾಟ್. ಇದನ್ನು ಮಾರ್ಚ್ 2022 ಅಲ್ಲಿ ಕೇಳಿದ್ದಾರೆ. ಓಕೆ. ನೆಕ್ಸ್ಟ್, ಆಫ್ ದ ಸ್ಟೂಡೆಂಟ್ಸ್ ಇನ್ ಅ ಕಾಲೇಜ್ ಇಟ್ ಈಸ್ ನೋನ್ ದ್ಯಾಟ್ 60% ರಿಸೈಡ್ಸ್ ಇನ್ ಹಾಸ್ಟೆಲ್ಸ್, 40% ಆರ್ ಡೇ ಸ್ಕಾಲರ್ಸ್. Previous year results reports that 30% of all students who reside in a hostel obtained A grade and 20% day scholar attained A grade. ಅಂದರೆ ಅವ್ರು ಹೇಳ್ತಾರೆ 60% ಹಾಸ್ಟೆಲಲ್ಲಿ ಇರ್ತಾರಂತೆ, 40% ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಫ್ರಮ್ ದೇರ್ ಹೋಮ್, ಡೇ ಸ್ಕಾಲರ್ಸ್. ಓಕೆ. ಸೊ ಅದರಲ್ಲಿ ಎ ಗ್ರೇಡ್ ಯಾರಿಗೆ ಬಂದಿದೆ ಕೇಳಿದರೆ ಡೇ ಸ್ಕಾಲರ್ಸಲ್ಲಿ 20% ಬಂದಿದೆ, ಹಾಸ್ಟೆಲೈಟ್ಸ್ ಅವರಿಗೆ 30% ಬಂದಿದೆ. ಆಯಿತಾ. ಅಟ್ ದ ಎಂಡ್ ಆಫ್ ದ ಇಯರ್ ಒನ್ ಸ್ಟೂಡೆಂಟ್ ಈಸ್ ಚೂಸನ್ ಎಟ್ ರ್ಯಾಂಡಮ್. ಇಯರ್ ಎಂಡಲ್ಲಿ ಒಬ್ಬನ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರಂತೆ. ಆ್ಯಂಡ್ ಹ್ಯಾಸ್ ಎ ಗ್ರೇಡ್, ಅವನಿಗೆ ಎ ಗ್ರೇಡ್ ಇರುತ್ತದೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಸ್ಟೂಡೆಂಟ್ ಈಸ್ ಹಾಸ್ಟೆಲರ್? ಇದು ಹಾಸ್ಟೆಲರ್ ಆಗಿರೋ ಚಾನ್ಸಸ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಮಾರ್ಚ್ 2023 ಕೇಳಿದ್ದಾರೆ. ಕ್ಯಾ. ನೆಕ್ಸ್ಟ್, ಇನ್ ಆನ್ಸರಿಂಗ್ ಅ ಕ್ವಶನ್ ಆನ್ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್, ಅ ಸ್ಟೂಡೆಂಟ್ ಈದರ್ ನೋಸ್ ದ ಆನ್ಸರ್ ಆರ್ ಗೆಸಸ್. ಲೆಟ್ 3/4 be the probability that he knows the answer and 1/4 that probability guesses, assuming that student who guesses at the answer will be correct with the probability 1/4. What is the probability that student knows the answer given that he answered it correctly? ಇದನ್ನು ಮಾರ್ಚ್ 2024 ಪ್ರೀವಿಯಸ್ ಇಯರ್ಲಿ ಕೇಳಿದಂಥ ಕ್ವಶನ್. ಆಯಿತಾ. ನೆಕ್ಸ್ಟ್, 3 coins are tossed simultaneously, consider the event 3 heads or 3 tails. ಯಾವುದು ಇ ಅಂತ ಹೇಳಿದರೆ 3 heads or 3 tails, ಎಫ್ ಅಂತ ಹೇಳಿದರೆ ಅಟ್ಲೀಸ್ಟ್ 2 heads ಆ್ಯಂಡ್ ಜಿ ಅಂತ ಹೇಳಿದರೆ ಅಟ್ಮೋಸ್ಟ್ 2 heads. ಆಫ್ ದ ಪೇರ್ಸ್ ಇ ಎಫ್, ಇ ಜಿ, ಇ ಎಫ್ ಜಿ ವಿಚ್ ಆರ್ ಇಂಡಿಪೆಂಡೆಂಟ್, ವಿಚ್ ಆರ್ ಡಿಪೆಂಡೆಂಟ್. ಇದರಲ್ಲಿ ಯಾವುದು ಇಂಡಿಪೆಂಡೆಂಟ್ ಯಾವುದು ಡಿಪೆಂಡೆಂಟ್ ಅಂತ ಹೇಳಬೇಕು. ಇದನ್ನು ಮಾಡಲ್ ಕ್ವಶನ್ ಪೇಪರ್ 2025 ಕೇಳಿದ್ದಾರೆ. ಓಕೆ. ಸೊ ಇದರಲ್ಲಿ ನೋಡಿ, ನೀವು ಕೆಳಗಡೆ ನೋಡಿದರೆ ಬ್ಯಾಗ್ 1 ಕಂಟೆನ್ಸ್, ಸೊ ಟೋಟಲ್ ನಾನು ಇಲ್ಲಿ ಹೇಳ್ದೆಲ್ಲ 18 ಕ್ವಶನ್ಸ್ ಇದೆ. ಬಟ್ ಇದರಲ್ಲಿ 3 ಕ್ವಶನ್ಸ್ ಆಲ್ರೆಡಿ ರಿಪೀಟೆಡ್. ಅ ಮ್ಯಾನ್ ಈಸ್ ಇದೊಂದು ಯಾವುದು ಫಸ್ಟ್ ಕ್ವಶನ್, ಅಬ್ಬನ್ ಟ್ವೈಸ್ ಸಮ್ ಆಫ್ ದ ಅಪಿಯರಿಂಗ್ ಒನ್ ವಾಟ್ ಈಸ್ ಇದು ಫಸ್ಟ್ ಕ್ವಶನ್ನು, ಥರ್ಡ್ ಕ್ವಶನ್ನು, ಫೋರ್ತ್ ಕ್ವಶನ್ನು, ಮತ್ತು ಸಿಲ್ವರ್ ಕಾಯಿನ್ಸ್. 1 ಸೆಕೆಂಡ್ ಸ್ಟೂಡೆಂಟ್ಸು, ಇದು ನೋಡಿ, ಇಫ್ ದ ಕಾಯಿನ್ ಈಸ್ ಗೋಲ್ಡ್, ಸೇಮ್ ಈ ಕ್ವಶನ್ನು ಮತ್ತು ಈ ಕ್ವಶನ್ ಸೇಮ್ ನೋಡಿ. ಇದು ಇದರಲ್ಲಿ 1, 2, 3 ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ದೆರ್ ಆರ್ 3 coins ಇನ್ ಹೆಡ್, ಅನದರ್ ಬಯಾಸ್ಡ್ ಕಾಯಿನ್ ದಟ್ ಕಮ್ಸ್ ಅಪ್ 75%. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಡಿಫ್ರೆಂಟ್ ಕ್ವಶನು. ಯಾವುದು 6th one, 7th one 2 group ಕಾಂಪಿಟಿಂಗ್ ಫಾರ್ ದ ಪೊಸಿಷನ್ ಅಂತ, ಇದು ಡಿಫ್ರೆಂಟ್. ಬೋರ್ಡ್ ಡಿರೆಕ್ಷನ್ ಆಫ್ ದ ಕಾರ್ಪೊರೇಷನ್, ದ ಪ್ರೊಬ್ಯಾಬಿಲಿಟಿ ದಟ್, ಇದು ಬೇರೆ ಕ್ವಶನ್ ಸ್ಟೂಡೆಂಟ್ಸು. ಆಯಿತಾ. ನೆಕ್ಸ್ಟ್, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್, ಇದು ಕೂಡ ಡಿಫ್ರೆಂಟ್ ಕ್ವಶನ್ನು. ನೆಕ್ಸ್ಟ್, ಇನ್ ಆನ್ಸರಿಂಗ್ ಕ್ವಶನ್ಸ್ ಆಫ್ MCQ ಸ್ಟೂಡೆಂಟ್ಸ್ ಈದರ್ ನೋ ದ ಆನ್ಸರ್ ಗಿವನ್ ಬೈ 3/4 ಪ್ರೊಬ್ಯಾಬಿಲಿಟಿ ದಟ್ ಗೆಸ್ಸಸ್. ಇದು ಸೇಮ್ ಅದೇ ಥರ ಕ್ವಶನ್ಸ್ ಬಂದಿದೆ, ಸೇಮ್. ಆಯಿತಾ. ಸ್ವಲ್ಪ ಡಿಫ್ರೆಂಟ್ ಇದೆ ಸ್ಟೂಡೆಂಟ್ಸ್. ಇದರಲ್ಲಿ ಟೋಟಲ್ ಆಗಿ ನಿಮಗೊಂದು ಎಷ್ಟು ಕ್ವಶನ್ಸ್ ಬರ್ಬೋದು ಗೊತ್ತುಂಟು, 10 to 12 ಕ್ವಶನ್ಸ್ ಇದೆ. ಓಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಇನ್ಸೂರೆನ್ಸ್ ಕಂಪನಿ ಇನ್ಸೂರ್ಡ್, ಅದು ತುಂಬ ಟೈಮ್ ಬಂದಿದೆ. ಆ ಬ್ಯಾಗ್ ಕಂಟೆಂಟ್ಸ್ 4 ರೆಡ್ 4 ಬ್ಲ್ಯಾಕ್ ಬಾಲ್ಸ್, ಅದು ಇಂಪಾರ್ಟೆಂಟು. ಆಯಿತಾ. ಇನ್ನೊಂದು ಬಾಕ್ಸ್ 1 ಕಂಟೆನ್ಸ್ 2 ಗೋಲ್ಡ್ ಕಾಯಿನ್ಸ್, ಇದು 3ನೇದು. 4ನೇದು ಅ ಮ್ಯಾನ್ ನೋನ್ ಟು ಸ್ಪೀಕ್ ಟ್ರುತ್ 3 out of, ಅದು ಇಂಪಾರ್ಟೆಂಟ್. ಆಯಿತಾ. ಇದು 4 ಒಟ್ಟು ಒಂದು 5 ಕ್ವಶನ್ಸ್ ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ರಿಪೀಟ್ ಆಗಿದೆ. ಇದೀಗ ನೀವು ಕೆಳಗಡೆ ಇರೋದು ಡಿಸ್ಟ್ರಿಕ್ಟ್ ವೈಸ್, ನೀವು ಅದನ್ನು ನೋಡಿದಾಗ ಒಂದು 4 ಕ್ವಶನ್ ಎಕ್ಸ್ಟ್ರಾ ಇದೆ. ಸೊ ಆ ಕ್ವಶನ್ಸನ್ನು ಮಾಡಿ. ಓಕೆ. ಈ ರಿಪೀಟೆಡ್ ಕ್ವಶನ್ಸನ್ನು ಮಾಡಿ ಪ್ಲಸ್ ಆ ಕ್ವಶನ್ಸನ್ನು ಮಾಡಿ. ನನ್ನ ಪ್ರಕಾರ ನಿಮಗೆ ಒಂದದೇ ನಾನು ಹೇಳಿದೆ ಅಲ್ಲ, ಒಂದು ಇನ್ಸೂರೆನ್ಸ್ ಇದರದ್ದು, ಮತ್ತೊಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಬಾಲ್ಸ್, ಇದು 2ನೇದು. ಥರ್ಡ್ ಒನ್ ಅ ಮ್ಯಾನ್ ಸ್ಪೀಕ್ಸ್ ಟ್ರುತ್ ಅಂತ ಹೇಳಿದ್ರಲ್ಲ, ಅದು ಥರ್ಡ್ ಒನ್ನು. 4th one ಬಾಕ್ಸ್ 1 ಕಂಟೆನ್ಸ್ 2 ಗೋಲ್ಡ್ ಕಾಯಿನ್ಸು, ಅದು ಇಂಪಾರ್ಟೆಂಟ್. ಓಕೆ. ಸೊ ಇದೇ ಇಷ್ಟರಲ್ಲಿ ಆಲ್ಮೋಸ್ಟ್ ಬರುತ್ತೆ. ಬಟ್ ಎಲ್ಲ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ. ಟೋಟಲ್ ಇದರಲ್ಲಿ 18 ಕ್ವಶನ್ಸ್ ಇದೆ. ಬಟ್ ಆ್ಯಕ್ಚುಲಿ 18 ಕ್ವಶನ್ಸ್ ಅಲ್ಲ, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ನಾನು ಮತ್ತೆ ಬರೆದಿದ್ದೇನೆ. ಸೊ ಅದರಲ್ಲಿ ಒಂದು ನಿಮಗೆ ಒಂದು 5 to 6 ಕ್ವಶನ್ ಹೋಗುತ್ತೆ.
ಓಕೆ. ಸೊ ಟೋಟಲ್ ಓವರಾಲ್ ಆಗಿ ನಿಮಗೊಂದು 12 ಕ್ವಶನ್ಸ್ ಇರುತ್ತೆ. ಈ 12 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಆಯಿತಾ. ಯಾಕಂದರೆ ನಾನು 2015ಇಂದ 24 ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೇನೆ, ಪ್ಲಸ್ ಎಲ್ಲ ಮಾಡಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೇನೆ. ಈ ವರ್ಷದ್ದು ಹಿಂದಿನ ವರ್ಷದ್ದು ಮಾಡಿದ್ದೇನೆ, ಪ್ಲಸ್ 25 ಪ್ಲಸ್ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ ಕೂಡ ಅನಲೈಸ್ ಮಾಡಿದಾಗ ಇಷ್ಟು ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್ ಆಯಿತಾ. ಸೊ ಇದಿಷ್ಟನ್ನು ಮಾಡಿ 3 ಮಾರ್ಕ್ಸಿಗೆ. ಮತ್ತು ಇದನ್ನು ಚಾಯ್ಸಲ್ಲಿ ಇಟ್ಕೊಳ್ಳಿ, ಇದನ್ನು ಮಾಡ್ತೇನೆ ಅಂತ ಹೋಗಬೇಡಿ, ಬೇರೆ ಕ್ವಶನ್ಸ್ ಇರಲಿ. ಇದಿಷ್ಟು ಕ್ವಶನ್ಸನ್ನು ಓದ್ಕೊಂಡೋಗಿ ಈ ಕ್ವಶನ್ಸನ್ನು ಬಂದರೆ ಇದನ್ನೇ ಮಾಡಿಬಿಡಿ. ಇದು ಬರಲಿಲ್ವಾ ಮತ್ತು ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಬೇರೆ ಕ್ವಶನ್ ಬ್ಯಾಕಪ್ ಆಗಿ ತೊಗೊಳ್ತಿರಲ್ಲ ಅದನ್ನು ಮಾಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದು ಪ್ರೊಬ್ಯಾಬಿಲಿಟಿಯಿಂದ ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಮ್ಯಾಥ್ಸನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆಯಿಂದ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರ PDF-ನ ನನ್ನ ವಾಟ್ಸಪ್ ಗ್ರೂಪಲ್ಲಿ ನಾವು ಶೇರ್ ಮಾಡ್ತೇವೆ. ಯಾರಾದರೂ ಜಾಯ್ನ್ ಆಗದೇ ಇದ್ದಿದ್ದರೆ ದಯವಿಟ್ಟು ಬೇಗ ಜಾಯ್ನ್ ಆಗಿ. ಓಕೆ, ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೂಡ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಐ ಆಮ್ ಸೈನಿಂಗ್ ಆಫ್ ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.